ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಈ ಒಂದು SLC ರಿಸಲ್ಟನ್ನು ಯಾವ ರೀತಿ ನೋಡೋದು ನಿಮ್ಮ ಮೊಬೈಲಲ್ಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ನೀವು ಮೊಬೈಲಲ್ಲೇ ನೋಡ್ಕೋಬೋದು. ಇವತ್ತು SLC ರಿಸಲ್ಟ್ ಇದೆ. ಎಲ್ಲ ಒಂದು ವಿದ್ಯಾರ್ಥಿಗಳು ಮೊಬೈಲೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಸೊ ಅದನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೀವು ಗೂಗಲ್ ಸರ್ಚಲ್ಲಿ ಇವಾಗ ನೋಡ್ತಾ ಇದ್ದೀರಲ್ಲ, ಈ ಒಂದು ವೆಬ್ಸೈಟನ್ನು ಸರ್ಚ್ ಮಾಡ್ಕೊಳ್ಳಿ. krresults.nic.in ಅಂತ. ಈ ಒಂದು ಡಿಸ್ಕ್ರಿಪ್ಷನೆಲ್ಲ ಕೊಟ್ಟಿರ್ತೀನಿ, ಲಿಂಕನ್ನು ನೋಡ್ಕೊಳ್ಳಿ, ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿಯಾಗಿ ನಿಮಗೆ ಓಪನ್ ಆಗುತ್ತೆ. ಇದರಲ್ಲಿ ಫಸ್ಟ್ ಒಂದು ಲಿಂಕ್ ಏನು ಕಾಣ್ತಾ ಇದೆ ನೋಡಿ, SLC 2025 ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಅಂತ ಇದೆ ನೋಡಿ. ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇದರಲ್ಲಿ ಇಲ್ಲಿ SLC ರಿಜಿಸ್ಟ್ರೇಷನ್ ನಂಬರನ್ನು ಎಂಟ್ರ್ ಮಾಡಬೇಕು. ಈ ಒಂದು ಕಾಲಮ್ನಲ್ಲಿ SLC ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು. ಅದಾದ ನಂತರದಲ್ಲಿ ಡೇಟು ಮಂತನ್ನು ಸೆಲೆಕ್ಟ್ ಮಾಡ್ಕೋಬೇಕು. ವಿದ್ಯಾರ್ಥಿಯ ಒಂದು ಜನ್ಮ ದಿನಾಂಕವನ್ನು ಸೆಲೆಕ್ಟನ್ನು ಮಾಡ್ಕೊಂಡ ನಂತರ ಕೆಳಗಡೆ ಸಬ್ಮಿಟ್ ಅಂತಿದೆ ನೋಡಿ, ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ನೀವು ಸಬ್ಮಿಟ್ ಅಂತ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ. ಮೇಲ್ಗಡೆ ವಿದ್ಯಾರ್ಥಿ ಹೆಸರು, ರಿಜಿಸ್ಟ್ರೇಷನ್ ನಂಬರು ಸರಿಯಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಕೆಳಗಡೆ ಏನು ಕಾಣ್ತಾ ಇದೆಯಲ್ಲ ನೋಡಿ, ಸಬ್ಜೆಕ್ಟು ಇದು ನಿಮಗೆ ಯಾವ ಸಬ್ಜೆಕ್ಟಿಗೆ ಎಷ್ಟು ಬಿದ್ದಿದ್ದಾವೆ ಅಂತೇಳಿ ಇಂಟರ್ನಲ್ ಮಾರ್ಕ್ಸನ್ನು ನೋಡ್ಕೊಳ್ಳಿ. ಇಂಟರ್ನಲ್ ಮಾರ್ಕ್ಸ್ ಕೊಟ್ಟಿರ್ತಾರೆ. ಅದಾದ ನಂತರ ಎಕ್ಸ್ಟರ್ನಲ್ ಮಾರ್ಕ್ಸು ನೋಡಿ, ಎಕ್ಸ್ಟರ್ನಲ್ ಮಾರ್ಕ್ಸ್ ಎಷ್ಟು ಬಿದ್ದಿದ್ದಾವೆ ಅಂತ ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಮತ್ತು ಟೋಟಲ್ ಮಾರ್ಕ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಗ್ರೇಡ್ ಕೂಡ ಕೊಟ್ಟಿದ್ದಾರೆ. A+, B+ ಯಾವ ರೀತಿ ಇರುತ್ತೆ ಅದನ್ನು ಗ್ರೇಡ್ ಕೂಡ ಕೊಟ್ಟಿರ್ತಾರೆ. ಮತ್ತು ಇದು ಹೆಚ್ಚಿನ ಮಾಹಿತಿ ಬೇಕಂದರೆ ಇನ್ನೂ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಕೆಳಗಡೆ ಸ್ಕ್ರಾಲ್ ಮಾಡಿದರೆ ನಿಮಗೆ ಟೋಟಲ್ ಮಾರ್ಕ್ಸನ್ನು ಕೊಟ್ಟಿರ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, 599 ಇದು ಟೋಟಲ್ ಮಾರ್ಕ್ಸು. ಮತ್ತು ಇಲ್ಲಿ ಗ್ರೇಡ್ ಕೂಡ ಕೊಟ್ಟಿದ್ದಾರೆ, ಯಾವ ಒಂದು ಗ್ರೇಡಲ್ಲಿ ಬಂದಿದೆ ಅಂತ. ಇಲ್ಲಿ ಪಾಸ್ ಕೊಟ್ಟಿದ್ದಾರೆ, ರಿಸಲ್ಟ್ ಪಾಸ್ CGA A+ ಅಂತ ಕೊಟ್ಟಿದ್ದಾರೆ. 625ಗೆ 599 ಅಂತ ತೊಗೊಂಡಿದ್ದಾನೆ ವಿದ್ಯಾರ್ಥಿದು. ಸೊ ಈ ರೀತಿಯಾಗಿ ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ ಈ ಒಂದು ರಿಸಲ್ಟನ್ನು ನೋಡ್ಕೋಬೋದು SLC. ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಸೊ ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ. ನೆಕ್ಸ್ಟು ಮುಂದಿನ ತಿಂಗಳು ಅಥವಾ ಈ ತಿಂಗಳಲ್ಲಿ PUC ರಿಸಲ್ಟ್ ಇದೆ. ಸೊ ಆ ಒಂದು ನೆಕ್ಸ್ಟ್ PUC ರಿಸಲ್ಟ್ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.